ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಲ್ಮೋಸ್ಟ್ 7:30 ಅಥವಾ 7:45 ಆಗಿದೆ. ನಾನು ನನ್ನ ರೂಮಲ್ಲಿ ಬೆಡ್ಶೀಟ್ನ ಮುಚ್ಚಿಸ್ತಾ ಇದ್ದೆ. ನಾನು ವೀಡಿಯೋ ಮಾಡು ಅಂತ ಹೇಳಿರಲಿಲ್ಲ, ನನ್ನ ತಂಗಿ ವೀಡಿಯೋ ಮಾಡ್ತಿದ್ಲು. ನಾನು ಇವತ್ತು ವೀಡಿಯೋ ಮಾಡಲೋ ಬೇಡೋ ಅಂತ ಹೇಳಿ ಮಾಡಿದ್ದೀನಿ. ನಮ್ಮ ಕೃತೆ ಹೇಗೆ ರೆಡಿಯಾಗಿದ್ದಾಳೆ? ತರಿಸು ಚಿನ್ನ, ನೀನು ಹ್ಯಾಂಡ್ ಬ್ಯಾಗ್ ತರಿಸು. ನಾನು ಇಕ್ಕಿರೋದು. ಅಯ್ಯೋ 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 ಕೃತಿ ಏನು ಮಾಡ್ತಾ ಇದ್ದೀರಿ? ಚಿಂಟುಗೆ ಹಣೆಗೆಲ್ಲ ಬರ್ದು ಕುಂಕುಮವ. ಅಯ್ಯೋ ಏನಾಯ್ತು? ಅಯ್ಯೋ ಹಿಂಗೆ ರಾಮಸ್ಥಳದಲ್ಲಿ ಹಿಂಗೆ ಹಾಕ್ತಾರಲ್ಲ, ಅದು ಹಂಗ ಹಾಕೋಕೆ ಹೋದ್ರೆ ಅದು ಶನಿ. ಇನ್ನೊಂದ್ಸಲ ಮಾಡಿದ್ರೆ ಸರಿಯಾಗಿ ಉಗ್ಯಕಾಯ್ತದೆ. ಸುಮ್ಮನೆ ಫ್ರೆಂಡ್ಸ್ ಟೈಮೇ ನೋಡಿಲ್ಲ. ಇವತ್ತು ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇಲ್ಲ. 5 ಗಂಟೆ 13 ನಿಮಿಷ ನಾನು ಹೋಗ್ಬಿಟ್ಟು ಈಗ ತಣ್ಣೀರಲ್ಲಿ ತೊಳ್ಕೊಬಂದೆ. ಸ್ವಾಗತ ಮತ್ತು ಅವ್ರ ಅಪ್ಪ ಬಂದು ಆಲ್ಮೋಸ್ಟ್ 1 ಮುಕ್ಕಾಲು ಗಂಟೆ ಆಯಿತು. ಊಟ ಮಾಡ್ಕೊಬಂದಿದ್ದೀವಿ ಅಂದರು. ಟೀ ಇಟ್ಕೊಟ್ಟಿದ್ದು ನಮ್ಮ ಅಪ್ಪಾಜಿ ಇವಾಗ ಬಂತು ಗಾರೆ ಕೆಲಸದಿಂದ. ಅಪ್ಪಾಜಿಗೂ ಟೀ ಇಡ್ತಾಯಿದ್ದೀನಿ. ಹಾಗಾಗಿ ಊಟ ಮಾಡಲ್ವಲ್ಲ ಅಂತ ಹೇಳಿ ಚಂದಿದ್ದು ಹಾಕಿ ಬರವ ಬೋಂಡ ಕಲಸಿಟ್ಟಿದ್ದಾಳೆ. ಹಾಕೋತ ತಂಪತ್ತಾಯಿತು. ಅದು ಯಾರೋ ನನ್ನ ತಂಗಿ ಫೋನ್ ಮಾಡಿಬಿಟ್ಟು ಅಜಯ್ ಅಂದ್ಬಿಟ್ಟು ಇದು ಮಾಡ್ತಾನೆ. ಯಾರು ಅಂತ ಗೊತ್ತಿಲ್ಲ, ಹೇಳ್ತಾ ಇಲ್ಲ. ಅವ್ನ ಫ್ರೆಂಡು, ಚಾಂದಿನಿ ಫ್ರೆಂಡು ಅಂತ. ನಾನೊಂದೆರಡು ಮತ್ತೆ ಬೈದೆ. ಸ್ವಾಗತ ಕೊಡಿ ಅಂದರು, ಸ್ವಾಗತ ಕೊಟ್ಟೆ. ಬೈದ್ಬಿಟ್ಟು ಅವ್ನು ಕಟ್ಟೆ ಮಾಡ್ದೆ. ಹಿಂಗೆ ನೋಡಿ, ಹಿಂಗೆಲ್ಲ ಹೆಣ್ಮಕ್ಳು ಫೋನ್ ಮಾಡಿ ಆಟ ಆಡಿಸ್ತಾರೆ ಅಂತ. ನಂಗೊಸಿ ಕೊಡು ಚಿಂಟು ಕೊಡು. ತಗೋಬೇಡ, ತಿನ್ನು. ನಾನು ಒಳಗೆ ತಿಂತೀನಿ, ತಿನ್ನು. ತವಳೆ ಅವರ ಮಾವಂಗುವೆ ಬಾವಿ ಹಬ್ಬಿಗುವೆ. ನಂಗೆ ಬಾಯಿ ಮಾತಿಗೆ ತಗೋ ತಿನ್ನು ಕಣಕ್ಕೆ ಅನ್ನಲಿಲ್ಲ. ಅದಕ್ಕೆ ನಾನೇ ತಿಂತಾಯಿದ್ದೀನಿ. ಮರ್ಯಾದೆ ಇಲ್ಲ ನಮ್ಮ ಮನೇಲಿ ತಿನ್ನೋಕ್ಕೇನು ಮರ್ಯಾದೆ? ಮತ್ತೆ ನಾನು ಕೇಳಬೇಕಾ ನಿಮ್ಮ ಮನೇಲಿ ತಿನ್ನಕ್ಕೆ? ಕೇಳೋದಲ್ಲಕ್ಕ, ತಗೊಳಕ, ತಿನ್ನಕ, ಚೆನ್ನಾಗಿರಕ ಏನು ಬೇಡವಾ? ಬೆಳಗ್ಗೆ ಏನು ಮನ್ಗಿದೀಯಾ ಚೆನ್ನಾಗೆ? ನೀನು ಮನೆಗಿತ್ತಿಲ್ಲ? ನಾನು 3 ಗಂಟೆಗೆ ಮಲ್ಕೊಂಡಿದ್ದೆ. ನಾನು 9 ಗಂಟೆಲಿ ಮನಿಕೊಂಡು 12:30 ಎದ್ದೆ, ಊಟ ಮಾಡಿದೆ, ಮತ್ತೆ ಹೋಗಿ ಮನಿಕೊಂಡೆ. ತಪ್ಪೇನು ಈಗ ಅದರಲ್ಲಿ? ಏನು ಇಲ್ಲ ಬಿಟ್ರಿ ಮೇಡಮ್. ತೊಗೊಳ್ರಿ ಒಂದು ಬಿಟ್ಟಿದ್ದೆ. ಆ ಒಂದು ಬಟ್ಲು ನಂಗೆ ಕೊಡು, ನಾನು ಸುಮ್ಮನಿರಕ್ಕಲ್ಲ. ಹೋಗು. ಯಾಕೆ? ಎಲ್ಲಿಗೆ? ದೇವಸ್ಥಾನಕ್ಕೆ ಹೋದ್ರೆ. ಹ್ಞೂ, ನಾಳಿಕೇನು ಕೆಲಸ ನಿಂಗೆ? ಯಾರ್ದು? ಅಯ್ಯೋ, ಕರ್ನರೆ ಹೋಗಿ ಬಿಡಮ್ಮ. ಗಂಡಿನ ಮನೆ ಕರೆಯಕ್ಕೆ ನಮ್ಮ ಮಮ್ಮಿ ಎಲ್ಲೂ ಕರೆದ್ರು ಹಾಗೆ ಆಡ್ತದೆ, ಹೋಗಲ್ಲ ಅಂತ. ಹಾಂ, ನಾನು ಅವತ್ತೇ ಹೇಳ್ದೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ. ಓ ಚಿಂಟು ಉಳ್ಳಿ. ಆಮೇಲೆ ಯಾರು ಎಲ್ಲೋಗಳ ಚಿಂಟು? ಇಲ್ಲಿಲ್ವಾ? ಕಾಲ್ ಗೀಲ್ ಕೊಟ್ಟೋಳ್ಕನೋ ಚಕ್ರಕ್ಕೆ. ಆಮೇಲೆ ಬಿಟ್ರಿ ಈಗಲೇ ಹೋಯ್ತಾಳೆ ಅಮ್ಮ. ಇಳಿಕೆ ನಮ್ಮ ಮನೆದು ಸೈಕಲ್. ಓ ಬಸ್ ಬಿಡ್ತಾವಳೆ ಚಿನ್ನಮ್ಮ, ಬಿದ್ದವಳು ಚಿನ್ನಮ್ಮ. ನಾನು ಇವತ್ತು ವಿಡಿಯೋ ಶೂಟೇ ಮಾಡ್ಕೊಂಡಿಲ್ಲ. ಇವಾಗ 7:55. ಒಂಚೂರು ಅನ್ನ ಮಾಡ್ಬಿಡವ. ನಮ್ಮ ಮನೆಗೆ ಇನ್ವಿಟೇಷನ್ ಬರ್ತಲ್ಲ. ಬರೀ ಮಲ್ಗೆ ಅವಳೆ, ಒಂಚೂರು ಮಾಡಿಲ್ಲ, ಕಸನ ಗುಡಿಸ್ಲಿಲ್ಲ, ಬಟ್ಟೆನು ಮಡ್ಸಿಡ್ಲಿಲ್ಲ. ಸಾಗತಿ ಯಾಕೆ ನಿಮ್ಮ ಅಕ್ಕನ ಮುಖ ಊದ್ಕೊಂಡೈತ? ಬೆಳಗ್ಗೆ ಮನ್ಗಿದ್ರಿ ಇನ್ನೇನಾಯ್ತದ ತಗೋ. ಸಪ್ಪಕೈತಲ್ಲ ಅಂದು ನಿದ್ದೆಗಣ್ಣು ಅಂದೆ. ಇವ ಡೇಟ್ ಎಷ್ಟು ಹೇಳು? 18. ಏನು ಅರ್ಥ ಆಯ್ತು ನಿಂಗೆ? ಏನು ಗೊತ್ತಾಯ್ತು? ಏನು ಗೊತ್ತಾಯ್ತು ಹೇಳೆ? ಬಾವ. ಹಾಂ, ಗೊತ್ತಾಯ್ತಾ? ಯಾಕೆ
ಕಪ್ಪಗಿದ್ದೀನಿ ಮಂಕಾಗ ರೂಮಲ್ಲೇ ಇದ್ದೀನಿ ಬೆಳಗ್ಗೆಯಿಂದ ಅಂತ. ಅದು ಗೊತ್ತಾಗ್ದಾನೆ ಆ ತಾವುಗಳು ಹೇಳ್ತಿದ್ರ. ತಿರ್ಕೊಳ್ಳೋ ಈ ಕಡೆ. ಶಾಂತಿನಿ ಹತ್ಬಿಟ್ಟಿ ಕನೆ ಒಳ್ಳೆ ಚಂದ ಹುಸಿ. ಸೌಂಡ ಕಡಿಮೆ ಮಾಡಕ್ಕೆ ಹೇಳು, ನಾನು ವೀಡಿಯೋನೇ ಮಾಡಿಲ್ಲ. ಈ ಸೀರೆ ನಾನು ಇಷ್ಟ ಅಂತ ಇಟ್ಕೊಂಡು ಆಮೇಲಿಂದ ಅಯ್ಯೋ ಬಿಡು ಅಂದ್ಬಿಟ್ಟು ನನ್ನ ತಂಗಿಗೆ ಅಂತ ಹೇಳಿಕೊಟ್ಟೆ. ಸ್ಯಾಕ್ರಿಫೈಸ್ ನಿನಗೋಸ್ಕರ. ಅಳೋದಿಲ್ಲ ಈ ಹೆಣ್ಣು. ಅವ ಅಲ್ಲೇ ಯಾಕೆ ಮನಗಿದ್ಯವ? ಈಗ ಇಲ್ಲೆಲ್ಲಾರು ಮನೆಗೂ ಅಲ್ಲಿ ಮನಗಿದೆಯಲ್ಲ, ಅದಕ್ಕೆ ಅಲ್ಲೇ ಯಾಕೆ ಮನಗಿದೆ ಗೊತ್ತಾಗ್ದೇನೆ ನಾವು ಬಂದು ತುಳಿದು ನಿನ್ನ. ಯಾವ ಕೊಡೋಣ? ಯಾವ ಜುಮ್ಕಿ? ನಿನ್ನ ಜುಮ್ಕಿ ನೀನಿಗೋ ನನ್ನೇ ಕೇಳ್ತೆ. ಮಾಡಿಕೊಂಡಿದ್ಯಾ? ಇನ್ನೊಂಚೂರು ಜೋರಾಗಿ ಹೇಳು, ನಾನು ವೀಡಿಯೋದಲ್ಲಿ ಮಾಡ್ತೀನಿ. ಎಲ್ಲಾನು ತೋರಿಸಿದ್ಯಾ? ಅಯ್ಯೋ ನಾನು ಲಾಕರ್ ಮಾಡಿಸ್ತಾ ಇದ್ದೀನಿ ಕಣೆ. ಕೋಟಿ ಇಲ್ಲ ಅದೇನು ತಿಂಗಳಿಗೂ ಕಣೆ, ವರ್ಷಕ್ಕೂ ಕಟ್ಟೋದು ಲಾಕರ್ ಮಾಡಿಸಿದ್ರೆ. ಲಾಕರಲ್ಲಿ ತೊಗೊಂಡೋಗಿ ಇಡೋದು, ತಗೊಬರೋದು. ನೋಡಿ ಫ್ರೆಂಡ್ಸ್, ಇದ್ರ ಬ್ಲೌಸ್ ತೋರಿಸಿ ಅವತ್ತು ತೋರಿಸಿದ್ದು ಬ್ಲೌಸ. ತೋರಿಸಿ ಹಳೆವಾಗ್ಬಿಟ್ಟವೆ. ನೋಡಿ ಹೆಂಗಂತಾಳೆ. ಈ ಥರ ಹೊಲಿಸಿದ್ದೀವಿ ಇದಕ್ಕೆ. ಬ್ಯಾಕ್ ಹುಕ್ಸು, ಇದು ಹುಕ್ಸ್ ಐತಲ್ಲ ಚಂದ ಹುಕ್ಸು. ಫ್ರಂಟ್ ಬಂದು ಈ ಥರ ಇದೆ. ಹೆಂಗೋ ವೆಯ್ಟ್ಲೆಸ್ ಚೆನ್ನಾಗಿರುತ್ತೆ. ನೀನು ಈ ಥರದ ಯಾವ್ದಾರು ದಿಟ ಬ್ಲೌಸ್ ಇಸ್ಕೊಬತ್ತೀನಿ ಸೌಜನ್ಯ ಮನೆಗೆ ಹೋಗಿ. ಪಿಂಕಿ ರೂಮ್ಗೆ ಹೋಯ್ತಾವಳೆ ಪಿಂಕಿ. ವಿಡಿಯೋಗೋಸ್ಕರ ಹಾಡಕ್ಕಲ್ಲ ಏನಿಲ್ಲ. 3 ದಿನದಿಂದ ಅಮ್ಮ ಸಹಾಯಕ್ ನೋಡಕ್ಕೆ ಪಿಂಕಿ ಅಂತಾರೆ. ಅವಳು ಇಬ್ರು ಅಮ್ಮ ಮಗಳು ಕುಡಿದ್ರು. ಸಹಾಯಕ್ ಆಗದೆ 3 ದಿನದಿಂದ ಹಾಲಾಗ್ತಾನೆಯ. ಅವಳ ಕಡೆ ಹೋಗಿ ಇವಳು ಬಿತ್ಕೋತಾಳೆ, ಇವಳ ಕಡೆ ಹೋಗಿ ಬಿತ್ಕೋತಾಳೆ ಅಂತ ಅಂತೇತಮ್ಮ. ನಾನು ಹೋಗ್ಬಿಟ್ಟು ಹಾಲಾಕ್ತೆ. ನಿನ್ನ ಹೆಸರು ಹೇಳಿ ಬದಿಕೊಳ್ಳಿ ಬಿಡೋದು. ಪಿಂಕಿ ಹತ್ತಿರಿಗೆ ನೋಡಕ್ಕಲ್ಲ. ಚೆನ್ನಾಗದಲ್ವ ಬಿಡ್ಬಿಳಿಗಳೇ. ಸ್ನಾನ ಮಾಡಿಸೋದು ಪಾಪು ಮಾಡಿಸೋದ್ಲು. ಜಾತ್ರೆ ಥರ ರೆಡಿ ಆಗಬೇಡ, ಡೀಸೆಂಟಾಗಿ ರೆಡಿ ಆಗೋ. ಓಕೆ ಹಾಕೋ. ದೊಡ್ಡದಾಗ ಬೇರೆ ಹಾಕೊಳ್ಳ ಆರ್ಟಿಫಿಷಿಯಲು. ಚಿಂತಾನೆ ಹಾಕೋ. ನೀನು ಹಾಕೋತೀಯ ಆಗ. ಫ್ರೆಂಡ್ಸ್, ಇವಳು ಡೀಸೆಂಟಾಗೇನೋ ಮಾತಾಡ್ತಾಳೆ ಸರಿ. ಆಗ ಕಾಲೇಜ್ಗೆ ಹೋಗ್ಬೇಕಾರೆ ಜಾತ್ರೆ ಅಂದರೆ ಜಾತ್ರೆ. ಆ ಡ್ರೆಸ್ಗೂ ಆ ಓಲೆಗೂ ಸಂಬಂಧನೇ ಇರ್ತಿತ್ತಿಲ್ಲ. ಸರಕ್ಕೆ ಆ ಹೇರ್ ಸ್ಟೈಲ್ ಸಂಬಂಧ. ಈ ಒಂಚೂರೇನೋ ಒಂಚೂರು ಚೆನ್ನಾಗಿ ರೆಡಿ ಆಗೋದು ಕಲ್ತ್ಕೊಂಡ್ರೆ. ನನಗೆ ಇವಳು ರೆಡಿ ಆಗೋದು ಅಂದರೆ ಆಯ್ತಿತ್ತಿಲ್ಲ. ಜಾತ್ರೆ ಹಂಗೆ ಹೋಗೋಳು. ಎಷ್ಟು ಹೇಳಿದ್ರು ಕೇಳ್ತಿತ್ತಿಲ್ಲ. ಈಗ ಎಷ್ಟು ಹೇಳಿದ್ರು ಕೇಳ್ತಿತ್ತಿಲ್ಲ. ಬೇಡ ಕಣ್ಣೆ ಅಂತವ. ಈಗ ಸಣ್ಣ ಪಿಳ್ಳೆ ಬಂದ್ಮೇಲೆ ಇಲಿ ಥರ ಹೋಗಿದ್ಯಾ? ಎತ್ತಿಡಿ ಇನ್ವಿಟೇಷನ್ ಪೂಜೆ ಮಾಡಿರೋದು. ಪೂಜೆ ಮಾಡಿಲ್ಲ ಇನ್ನು ಯಾವಾಗಂತ ಮಾಡೋದು? ಬೆಳಗ್ಗೆಗೆ ಅಲ್ಲ ಬಾಳೆ ಅಂತ ತರಕೋಯ್ತು ಅಪ್ಪಾಜಿ. ಬೆಳಗ್ಗೆಗೆ ಮಾಡಲಿ ಬಿಡು. ಬೆಳಗ್ಗೆಗೆ ಸ್ನಾನ ಮಾಡ್ಬೇಕು ತಾನೆ. 4 ಗಂಟೆಗೆ ಹೇಳು. ಈಗಲೇ ತೊಳ್ಕೊತೀಯ? ದೇವಸ್ಥಾನಕ್ಕೆ ಮಾಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋಣ ಬಿಡು ತಂದ್ರಿಗೆ. ದೆವ್ವಗಳೆಲ್ಲ ಇರ್ತವೆ. ದೆವ್ವಗಳು ನಿನ್ನ ನೋಡಿದ್ರೆ ಹೆದರ್ಕೋತಾವೆ. ಬೆಳಗಾಗ್ಬಿಟ್ಟಿದ್ಯಾ? ಯಾರು? ಸ್ವಾಗತ. ಬೆಳಗಾಗ್ಬಿಟ್ಟಿದ್ಯಾ? ನಾನು ಇರೋದೇ ಹೆಗ್ಣದ ಕಲರು. ನೀವು ಲೈಟ್ ಆಫ್ ಮಾಡು. ಇರ್ಲಿ, ಸರ ಯಾವ್ದು ಹಾಕೊಳ್ಳೋದು? ನೀನು ಒಂಥರ ಚಿಂತೆ ಆದ್ರೆ ನಂಗೆ ಒಂಥರ ಚಿಂತೆ. ಏನಾರು ಹಾಕು ನೋಡು. ಸ್ವಾಗತ್ ಕಂಡಿಡ್ದ ಯಾಕೆ ಸಿಸ್ಟರ್ ಮಂಕಾಗಿದ್ದೀರಾ ಅಂತ. ನಿನ್ನ ಯೋಗ್ಯತೆಗೆ ನಮ್ಮ ಅಕ್ಕ ಯಾಕೆ ಹಿಂಗೆ ಇರ್ಬೋದು ಬೆಳಗ್ಗೆಯಿಂದವ ಅಂತ ಥಿಂಕ್ ಮಾಡ್ದ. ಅವನು ಗೊತ್ತಾಗೋಷ್ಟು ಸಿಂಪ್ಟಮ್ಸ್ ನಿಂಗೆ ಗೊತ್ತಾಗ್ಲಿಲ್ಲ ಅಂದರೆ ವೇಸ್ಟ್. ನಿನ್ನ ತಂಗಿ ಅಂತ ಹೇಳ್ಕೊಳಕ್ಕಾಗಲ್ಲ. ಬೆಳಗಿಂದ 2 ಟ್ರಿಪ್ ಮನಗಿದೆ. ಬೆಳಗ್ಗೆ ಫಸ್ಟ್ ಹಾಫ್, ಸೆಕೆಂಡ್. ಆಮೇಲೆ ಫೋನ್ ಮಾಡಿ ಕರೆದೆ ನಿನ್ನ ಬಾಯಿಲ್ಗೆ ಅಂತ ಬಂದ. ಆದ್ರೂ ಯಾಕೆ 12 ಗಂಟೆಗೆ ಊಟ ಮಾಡಿ ಅಯ್ಯೋ ಬಿಸಿ ಬೇಳೆ ಬಾತ್ ತಿಂದ್ರೆ ಹೊಟ್ಟೆ ಸಿತೆ ಇತ್ತು. ನೋಡ್ದೆ ಏನೂ ಇತ್ತಿಲ್ವಲ್ಲ ತಿನ್ನೋಕೆ. ಏನೋ ಅಂದ್ಬಿಟ್ಟು ಸುಮ್ಮನೆ ಅದೇ ಒಂಚೂರ ಅದಿರಬೇಕು ಮನುಷ್ಯಂಗೆ. ಎಲ್ಲ ಆಯ್ತು ಸುಮ್ಮನೆ ಬಿಡು. ನಾನು ಬ್ಲೌಸ್ ಇಸ್ಕೊಬತ್ತೀನಿ. ಇದು ರೂಮ್ದು ಲೈಟ್ ಆಫ್ ಮಾಡು. ಬಿಡ ಸೊಂಟ ನಾವು ನಂಗೆ ಮುಗ್ಬಿಡ. ಲೈಟ್ ಆಫ್ ಮಾಡು. ಈ ಲೈಟ್ ಆಫ್ ಮಾಡು. ಅನ್ನಕ್ಕೆ ಇಟ್ಟಿರೋ ಸೌಜನ್ಯಂತ ಬ್ಲೌಸ್ ಇಸ್ಕೊಬತ್ತೀನಿ ನಾನು. ಸಾರಾನ ನಾನು ಅದೇ ಮಲ್ಲೇಶ್ವರಮಲ್ಲಿ 150 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ನೀನೇ ಮಾಡಿಕೊಂಡಿದ್ದಲ್ಲ. ಓಲೆ ನಿಂತವೇ ಆ ಸಾರ ಎಲ್ಲ. ಹಾಂ ಅದೆಲ್ಲ ಸರನೇ ಕಾಣ್ತಾ ಇಲ್ಲ. ಕರೆಕ್ಟ್ ನನ್ನ ಹತ್ರ ಚಿಕ್ಕ ಸರ ಐತೆ ಬಿಡು. ನಾನು ಅದ ಹಾಕೋತೀನಿ. ಸರಿ ಬರ್ತೀನಿ ತಾಳು. ಅವ್ರ ಮನೆಗೆ ಹೋಗ್ಬಿಟ್ಟು
ಅವೆಲ್ಲ ನನ್ನ ಸರಗಳು, ನನ್ನ ಸರದಲ್ಲೇ ಬದುಕ್ತಾ ಇದ್ದೀನಿ. ಇನ್ನೇನಲ್ಲಿ ಇದಾವೆಲ್ಲ ನನ್ನ ತರ ಕರೆಕ್ಟು ಅಲ್ವಾ? ಇಟ್ಬಿಟ್ಟು ಹೊಡೆಯೋದನ್ನೇ ನಂಗೆ ಏನು ಎತ್ಕೊಡ, ನನ್ನ ಡ್ರೆಸ್ಸು ಸೆಟ್ ಆಯ್ತದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರಬೇಕು. ಜಾತ್ರೆ ಹೆಂಗೆ ಹೋಗ್ಬೇಕು. ನಾನು ಇದಾಕೋತೀನಿ ಸೇಮ್ ಚಿನ್ನದ್ರ ಥರ ಐತೆ. ಯಾವುದು ಇದಕ್ಕೆ ಸರಿ ಆಗಲ್ಲವಾ? ಏನೋ ಹಾಕಮ್ಮ, ನಿಂಗೆ ಯಾವ್ದು ಬೇಕಲ್ಲ. ಚೆನ್ನಾಗಲ್ಲ. ತಾಳು ಫಸ್ಟ್ ಬ್ಲೌಸ್ ಇಸ್ಕೊಬತ್ತೀನಿ, ಟೈಮ್ ಆಯ್ತು. ಹೋಯ್ತಾ ಇದ್ದೀನಿ ಸೌಜನ್ಯ ಅವ್ರ ಮನೆ ಹತ್ರ. ನಮಗೂ ಇದೀನಿ ಇಲ್ಲೇ ಪಕ್ಕದಲ್ಲಿ. ನಮ್ಮಮ್ಮ ಇಲ್ಲ ನಿಶ್ಚಿತ ಜೊತೆ ಮೇಲ್ಕೋದೈತಿ. ಯಾಕೆ ಅಂತೂ ಬ್ಲೌಸ್ ಇಸ್ಕೊಬರಕ್ಕೆ ಹೋಯ್ತಾ ಇದ್ದೀನಿ. ಅಂದರೆ ನಾವು ಬೆಳಗ್ಗೆ ನಮ್ಮ ಮನೆ ದೇವ್ರಿಗೆ ಹೋಯ್ತಾ ಇದ್ದೀವಿ ಇನ್ವಿಟೇಷನ್ ಪೂಜೆ ಮಾಡ್ಸೋಕ್ಕೆ. ಸೊ ನನ್ನ ತಂಗಿ ಕ್ಯಾಮ್ರಾ ಮುಂದೆ ಜಾಸ್ತಿ ಮಾತಾಡಲ್ಲ. ಕ್ಯಾಮ್ರಾ ಆಫ್ ಮಾಡಿ ಅಡುಗೆ ಮನೆ ನೀರು ಕುಡಿಯೋಕೆ ಬಂದಲ್ಲ ಅವಾಗ ಹೇಳ್ತಾಯಿದ್ದು. ಸಾರಿ ಅಕ್ಕ, ನಾನು ಮರ್ತ್ಕೊಬಿಟ್ಟಿದ್ದೆ. ಮೊನ್ನೆ ನೆನಪಿಟ್ಕೊಂಡಿದ್ದೆ ಈ ಡೇಟ್ನ. ಮೊನ್ನೆ ತಾನೇ ನೆನಪಿತ್ತು, ಇವತ್ತು ನಾನು ಮರ್ತ್ಕೊಬಿಟ್ಟಿದ್ದೀನಿ, ನಂಗೆ ಗೊತ್ತಾಗಲಿಲ್ಲ ಕಣೆ, ಸಾರಿ ಅಂತಿದ್ಲು. ಹಾಗೆ ಅವಳು ಸ್ವಲ್ಪ ಕ್ಯಾಮ್ರಾ ಮುಂದೆ ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಕ್ಯಾಮ್ರಾ ಹಿಂದೆ ಮಾತಾಡೋದು, ಎಕ್ಸ್ಪ್ರೆಸ್ ಮಾಡೋದೆಲ್ಲ ಜಾಸ್ತಿ ಇರುತ್ತೆ. ಬಿಡಿ, ನನಗೆ ಇನ್ನು ಅದ್ರ ಬಗ್ಗೆ ಅಷ್ಟು ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮನೆ ಕಾರ್ಯ ನಡೀತಾ ಇದೆ, ನಾನು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಖುಷಿಯಾಗಿರಬೇಕು. ನಾನು ಹೇಳೋದು ಕರೆಯೋದು ಅಥವಾ ನಾನು ಬೇಜಾರು ಇರೋದು ನೋಡಿದ್ರೆ ಅವರು ಹಾಗೆ ಇದು ಮಾಡ್ತಾರೆ. ಅದಕ್ಕೋಸ್ಕರ ಎದ್ದು ಹೊಲಿ ಮನಿಕೋ. ದೇವ್ರನಗ್ಲೂ ಆಯ್ತಲ್ಲ, ಏನು ಮಾಡ್ತೀಯ? ಆದರೂ ಹೊಲಿಬೇಕು, ನಾವು ಬೈತೀವಿ. ಕ್ಲಿಯರ್ ಮಾಡಿ ಕೊಟ್ಬಿಟ್ರೆ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ನಂದು ಹೆಂಗೆ ಹೇಳ್ದ, ನಂದು ವರ್ಕ್ಗೆ ಅಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕೂತವ್ರೆ ಅಂತ. ಬ್ಲೌಸ್ ತಾಸಿಪುರ ದೊಡ್ಡವದು ಹೆಂಗೆ ಹೊಲ್ಸಿದ್ಯ ಅಂತ ಇಸ್ಕೊತಾ ಕೊಟ್ಟನ. ಇದೇನವ, ಇದೇ ಡಿಸೈನಾ ಅಂತ ಹೂಂಕಂದಡವ. ಅಂದರೆ ದಾರಾಗಿರ ಏನೂ ಇಲ್ಲ, ಏನು ಡಿಸೈನೇ ಇಲ್ಲ, ಇದೇ ಡಿಸೈನಾ ಅಂತಾರೆ. ಹಂಗೆ ಹೊಲ್ಸ್ಕೊಂಡಿರೋದು ನಾನು ಒಂದೇ. ನೋಡಿ ಈ ಥರ ಹಾರನ ನಾವು ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋದಾಗ ತೊಗೊಬಂದಿದ್ದು, ತೋರಣ ಮನೆಗೆ ಹಾಕೋದು. ಇವಾಗ ನಮ್ಮಮ್ಮ ಹಾಕೈತೆ, ಒಂಥರ ಮನೆಗೆ ಲುಕ್ ಚೆನ್ನಾಗೈತೆ. ಇವತ್ತು ಜನಗಣತಿ ಮಾಡೋಕ್ಕೆ ಬಂದಿದ್ದರು ಸ್ಕೂಲಿಂದ. ನಾನು ಒಳಗಡೆಯಿಂದ ಬಂದುಬಿಟ್ಟೆ, ಇಲ್ಲಾಂದ್ರೆ ಈ ಕಡೆ ಎಲ್ಲಾದರೂ ಸೈಡಿಗೆ ಬರೀರಿ ಅಂತಿದ್ದೆ. ಮಾರ್ಕರಲ್ಲಿ ಪೆನ್ಸಿಲಲ್ಲಿ ಬರೆದ್ರು ಕಾಣಲ್ಲ. ನಾವು ಜನಗಣತಿ ಮಾಡಿದ್ವಲ್ಲ, ಪೆನ್ಸಿಲಲ್ಲಿ ಬರೆದು ಸ್ವಲ್ಪ ದಿನ ಇರುತ್ತೆ, ಸ್ವಲ್ಪ ದಿನ ಆದಮೇಲೆ ಅಳಿಸಿ ಹೋಗ್ಬಿಡುತ್ತೆ. ಬಟ್ ಇವ್ರು ನೋಡಿ ಈ ಥರ ಮಾರ್ಕರಲ್ಲಿ ಬರೆದ್ಬಿಟ್ಟಿದ್ದಾರೆ. ಇವಾಗ ಹೊಸ್ದಾಗಿ ಬಣ್ಣ ಹೊಡ್ಸಿದ್ದಲ್ವ, ಈ ಥರ ಕಾಣ್ತಾ ಇದೆ. ಓ ಮೈ ಗಾಡ್. ಚಿನ್ನು ಅನ್ನ ಮಾಡ್ದಾ? ಅನ್ನ ಮಾಡ್ದವ? ನಂಗೆ ಸೇರ್ಸಕ್ಕೆ ಬರ್ತದೆ ಗ್ಯಾಸ ಬಾಯ್ಲಿ. ಸಿಲಿಂಡ್ರೆಲ್ಲ ಇನ್ನೊಂದೆಲ್ಲ ಸಿಲಿಂಡ್ರ್ ಇಲ್ಲಿ ಇರೋದಲ್ಲ ಯಾವಾಗಲೂ. ಪಿಕ್ಕಿ ಬಾ ಒಳಿಕೆ, ಆಮೇಲೆ ಮಾತಾಡಿವೆ. ನಮ್ಮಿಬ್ರಿಗೂ ಗ್ಯಾಸ್ ಸೇರ್ಸಕ್ಕೆ ಬರಲ್ಲ, ಸಾರಿ ಸಿಲಿಂಡರ್ ಸೇರ್ಸಕ್ಕೆ ಬರಲ್ಲ. ಅದು ಬಿಚ್ಚಾಕಾಯ್ತಲ್ಲ. ಬಟ್ಟೆ ಮನೆಯದು 3 kg ಕೊಡ್ಲೇಬೇಕಾ? ಅದೇ ಹಿಂಗೆ ಎದ್ದು ತರ್ಕೊಳಕ್. ಅಯ್ಯೋ ಎತ್ತೆ ಬಿಟ್ಟ. ಅಪ್ಪಾಜಿ ಬಣ್ಣ ಹಾಕೊಂಡು ನೋಡಿ ಹೆಂಗೆ ಕಾಣ್ತಾ ಇದೆ. ಏನ್ಮಾ ತಂದ್ರೆಗೆ ಹೋಗಿದ್ದು ಫ್ರೆಂಡ್ಸ್, ಬಾಳೆಹಣ್ಣೆಲ್ಲ ತಗೊಬರಕ್ಕೆ ಬೆಳಗ್ಗೆಗೆ ದೇವಸ್ಥಾನಕ್ಕೆ. ಕೃತನೂ ಹೋಗಿಲ್ಲ. ಕಿಟಕಿ ಬಾಕ್ಲು ತೆಗಿತೀನಿ. ಕುಡ್ಲೆ ಮುಲ್ಚ್ಕೋತ ತೆಗಿ. ಮತ್ತೆ ಹೆಂಗೋ ಹಿಂಗೆ ಎದ್ದು ತರ್ಕೊಳಕ ಅವರು. ಅದೆಲ್ಲ ಟೆಕ್ನಿಕ್ ಅಮ್ಮ, ಟೆಕ್ನಿಕ್. ಬಟ್ ನಮ್ಮ ಅಪ್ಪನು ಟೆಕ್ನಿಕ್ ಮಾಡ್ತಿದ್ದು ಒಂಚೂರು ಮಾಡಿ ಕೂಡ್ಲೆ ಕೆಳಕಿಡು. ಹೆಂಗೋ ಹಾಕು ಸರಿ ಮಾಡ್ಕೊಂಡು. ಈಗ ಎಲ್ಲರಿಗೂ ಕೊಡೋಣ. ಎಲ್ರಿಗೂ ಯಾಕೆ ಸ್ವೀಟ್ಸ್ ಕೊಡ್ತಾ ಇದ್ದೀರಾ? ಆವಾಗಲೇ ಪೂಜೆ ಮಾಡೋದು ಫ್ರೆಂಡ್ಸ್. ಯಾಕೆ ಸ್ವೀಟು ಅಂದೆ? ಯಾಕೆ ಸ್ವೀಟ್ ತಂದಿದ್ದೀರಾ? ದೇವ್ರಿಗೆ. ದೇವ್ರ ಹತ್ರ ಇಟ್ಟಿದ್ದೀರಾ ಸ್ವೀಟ್ನ? ಇವಾಗ ಏನು ಸಮಾಚಾರ? ಎಲ್ರಿಗೂ ಸ್ವೀಟ್ ಕೊಡ್ತಾ ಇರೋದು ನೀವು? ಪಪ್ಪು, ಎಲ್ರಿಗೂ ಯಾಕೆ ಸ್ವೀಟ್ ಕೊಡ್ತಾ ಇದ್ದೀರಾ? ಗೊತ್ತಿಲ್ಲ ನಿಂಗೆ ಯಾಕೆ ಅಂತ? ಅಮ್ಮಂದು ಮದುವೆ ಅಲ್ವಾ, ಇನ್ವಿಟೇಷನ್ ಪೂಜೆ ಮಾಡೋದಲ್ಲ ಅದಕ್ಕೆ. ನಮ್ಮ ಅಪ್ಪಾಜಿ ನಮ್ಮ ಕೃತು ಇಬ್ಬರು ಸೇರಿಕೊಂಡು ಥ್ಯಾಂಕ್ ಯು ಬಂಗಾರ ಇನ್ವಿಟೇಷನ್ ಪೂಜೆ ಮಾಡಿದ್ರು. ಅಪ್ಪಾಜಿ ಬಾಳೆಹಣ್ಣು ತರಕ್ಕೆ ಹೋಗಿ ಹಾಗೆ ಸ್ವೀಟ್ ಎಲ್ಲ ತೊಗೊಬಂದಿತ್ತು. ಇಲ್ಲಿ ಮನೇಲಿ ಸಿಂಪಲಾಗಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನಾಳೆ ಮಂದೇವ್ರಿಗೆ ಹೋಗ್ತೀವಲ್ಲ, ಅಲ್ಲಿ ಮಂದೇವ್ರ ಹತ್ರ ಚೆನ್ನಾಗಿ ಪೂಜೆ ಮಾಡಿಸ್ಕೊಬರ್ತೀವಿ. ಇಲ್ಲಿ ಮನೇಲಿ ಮಾಡಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ. ಸೊ ಹಾಗಾಗಿ ನನ್ನ ಫೇವ್ರೆಟ್ ಮೈಸೂರು ಪಾಕ್ ತಂದಿದ್ದಾರೆ ನಮ್ಮ ಅಪ್ಪಾಜಿ. ಸೊ ತಿಂತೀನಿ ಇವಾಗ. ನನ್ನ ತಂಗಿ ನೋಡಿ ಅಲ್ಲಿ ತಿಂತಾ ಇದ್ದಾಳೆ. ನೀನು ಚೆನ್ನಾಗಿ ಡಯಟ್ ಮಾಡ್ತಾಯಿದ್ದೆ, ನಂದೇನೋ ಬಿಡು, ನಂದೆಲ್ಲ ಆಗೋಯ್ತು. ನೀನು ಮದುವೆ ಹುಡುಗಿ, ನೀನು ಡಯಟ್ ಮಾಡಿ ಚೆನ್ನಾಗಿರಬೇಕು ಆರೋಗ್ಯವಾಗಿ. 10:15
ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ. 12 ಗಂಟೆಲಿ ಬಿಸಿಬೇಳೆ ಬಾತ್ ತಿಂದೆ ಅನ್ನಲ್ಲ, ಅದೇನೆ ಮತ್ತೆ ಹಂಗೆ ಮಲ್ಕೊಂಡಲ್ಲ. ಊಟನೇ ಮಾಡಿಲ್ಲ. ಬಜ್ಜಿ ತಿನ್ನ, ಊಟನೇ ಮಾಡೋಂಗಿಲ್ಲ. ನಮ್ಮ ಅಪ್ಪಾಜಿ ಸ್ವೀಟ್ ತಂದಿತ್ತು, ಒಂದೊಂದೇ ಅಂದರೆ ನಮ್ಮ ಫ್ಯಾಮಿಲಿ ನಮ್ಮ ಮನೆಯವ್ರಿಗೆ ಒಂದೊಂದು ಆಗೋ ಥರ ಒಂದೊಂದು ತಂದಿತ್ತು, ಎಲ್ಲರೂ ಒಂದೊಂದು. ಕೃತು ನೀನು ಊಟ ಮಾಡಿದ್ರಷ್ಟೇ ನಾನು ಊಟ ಮಾಡೋದು ಅಂತ ಅವಳೆ. ಪಾಪ ಅವಳು ಊಟ ಮಾಡಿಸ್ಬೇಕು, ಅದಕ್ಕೆ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ನೋಡಿ. ಯಾರೂ ಊಟನೇ ಮಾಡಿಲ್ಲ ಇವತ್ತು. ಮಾಡಿ ಅನ್ನ ಎಲ್ಲ ಹಂಗೆ ಐತೆ. ಅವಳು ಊಟ ಮಾಡಿಸಿ ನಾನು ಊಟ ಮಾಡಿ ಮಾಡ್ಕೋಬೇಕು. ಬೆಳಗ್ಗೆ ಬೇಗನೆ ಏಳಬೇಕು. ಬೆಳಗಿನ ಜಾವ ಒಂದು 4 ಗಂಟೆಗೆ ಏಳಬೇಕು. ಎದ್ದು ದೇವಸ್ಥಾನಕ್ಕೆ ಹೊರಡಬೇಕು ಫ್ರೆಂಡ್ಸ್. ಇವಾಗ ಕುರಿತು ಚಾಂದು ರೂಮಲ್ಲಿ ಇದ್ದಾಳೆ. ಆ ರೂಮಲ್ಲಿ ಚಿನ್ನಮ್ಮ ಬಾ ಎದ್ದು ಊಟ ಮಾಡಿ ಬಾ. ಚಿನ್ನು ಬಾ ಎದ್ದು. ಹಾಂ ಚಿನ್ನಮ್ಮ ರುಚಿ ತಾನೇ ಇಷ್ಟೊತ್ತಲ್ಲಿ ಹೇಳ್ಕೊಡು ಬುದ್ಧಿಯ, ಒಳ್ಳೆ ಬುದ್ಧಿಯ. ಅವಳೇನಂತ ಗೊತ್ತಾ, ಅಮ್ಮ ರುಚಿ ಎಂದು. ಅವಳು ರುಚಿ ಅಂತಲೇ ಅನ್ನೋದು. ಬಾ ಚಿನ್ನಮ್ಮ ಊಟ ಮಾಡ್ಕೊಂಡು ರೂಮಲ್ಲಿ ಇರ್ತೀನಿ. ಹಾಂ ಚಾಂದಮ್ಮ ಬೇಡಪ್ಪ, ನಾವಿಬ್ರು ಮನಿಕೊಳ್ಳೋಣ. ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ ರೆಡಿ ಮಾಡೋಕ್ಕೆ. ನನ್ನ ರೂಮ್ ಮ್ಯಾಕ್ ಮನಿಕೊಳ್ಳವ. ಹಾಂ ಯಾವ್ದಾನು ಹಾಕ್ಕೊಡ್ತೀನಿ ಬೆಳಗ್ಗೆ. ಬಾ ಬೇಗ ಊಟ ಮಾಡ್ಬಿಟ್ಟು. ನೀನು ಊಟ ಮಾಡ್ತೀಯ, ಮಾಡೋಕ್ಕಲ್ಲ ಅಂದೆ. ಇನ್ನೊಸಿ ಹಾಕು, ಅದರಲ್ಲೇ ನನಗೇನು ಬೇಜಾರ. ಗುಡ್ ನೈಟ್, ಗುಡ್ ನೈಟ್. ಬೆಳಗ್ಗೆ ಬೇಗ ಹೇಳ್ಸು. ಅವಳು ಊಟ ಮಾಡ್ತಾವಳು ಕತೆ ಕರ್ಕೊಂಬರ್ತೀನಿ. ಅವಳು ಕಳಿಸು ಊಟ ಆದಮೇಲೆ ರೂಮ್ಗೆ. ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ 5 ಗಂಟೆ ಆಗಿದೆ ಇವಾಗ ವ್ಲಾಗ್ನ. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆಲ್ಲ ಹೇಳಿದ್ದೆ ನಾನು, ನಾಳೆ ಮಾರ್ನಿಂಗ್ ನಾವು ಮನೆ ದೇವ್ರಿಗೆ ಹೋಗ್ತೀವಿ ಅಂತ ಹೇಳಿ. ನಮ್ಮ ಮನೆ ದೇವರು ಅಂದರೆ ಗಂಡನ ಮನೆಯದಲ್ಲ, ಅಪ್ಪನ ಮನೆಗೆ ಬಂದು ಕರಿಘಟ್ಟ ಶ್ರೀರಂಗನಾಥ ಸ್ವಾಮಿ ಮತ್ತು ಹಂಚದಮ್ಮ. ನಾವು ಇವಾಗ ಕರಿಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಕರಿಘಟ್ಟಕ್ಕೆ ಹೋಗಬೇಕು ಅಂದರೆ ಇವಾಗ 5:15 ದೇವಿ ತಂದ್ರೆಯಿಂದ ಡೈರೆಕ್ಟ್ KR ಪೇಟೆ ಗಾಡಿ ಇದೆ ನಮಗೆ 5:15. ಇವಾಗ 5 ಗಂಟೆ. ಫಸ್ಟು ಚಾಂದುನೂ ಕೃತುನು ಅಪ್ಪಾಜಿ ಒಂದು ಟ್ರಿಪ್ ಬಿಡ್ತು, ಆಮೇಲಿಂದ ಅಮ್ಮನ ಬಿಡ್ತು. ಇವಾಗ ಅಮ್ಮನ ಬಿಟ್ಬಿಟ್ಟು ಬರೋಕ್ಕೆ ಹೋಗೈತೆ. ಇವಾಗ ನನ್ನನ್ನು ಕರ್ಕೊಬರೋಕ್ಕೆ ಬರುತ್ತೆ. ಅಲ್ಲೇ ಗಾಡಿನ ತಂದ್ರೆಲ್ಲಿ ಹಾಕ್ಬಿಟ್ಟು ಸ್ಟಿಕ್ಕರ್ ಹಾಕಿದ್ದೀನಿ, ಕಾಣ್ತಾ ಇಲ್ಲ. ನಾವೇನು ರಾತ್ರಿ ಜೋಡಿಸ್ಕೊಂಡಿರಲಿಲ್ಲ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಈ ಬಳೆ ಬೇರೆ ಆಯ್ತಾ ಇರಲಿಲ್ಲ, ಹೆಂಗೆಂಗೋ ಹೊತ್ತಾಗ ಹಾಕ್ಕೊಂಡಿದ್ದೀನಿ. ಪಿನ್ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಈ ಥರ ಸಿಂಗಲ್ ಪಿನ್ ಮಾಡಿದ್ದೀನಿ. ಕರಿಘಟ್ಟಕ್ಕೆ ಹೋಗಿ ಅದೇ ಪೂಜೆ ಮಾಡಿಸ್ಕೊಂಡು ಬರಬೇಕು. KR ಪೇಟೆಗೆ ಡೈರೆಕ್ಟ್ ಬಸ್ ಇದೆ. KR ಪೇಟೆಯಿಂದ ಅಲ್ಲಿಂದ ಕರಿಘಟ್ಟಕ್ಕೆ ಬೆಟ್ಟಕ್ಕೆ ಬಸ್ ಹೋಗ್ತಾವಂತೆ. ಅಲ್ಲಿಗೆ ಹೋಗಿ ಸ್ವಲ್ಪ ಮೆಟ್ಲಿದೆ, ಚಿಕ್ಕದು ಬೆಟ್ಟ, ಅದು ಹತ್ತಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ನೋಡೋಣ ಹಿಂಗೆ ಆಗುತ್ತೆ ಇವತ್ತು ಅಂತೇಳಿ. ಈ ಸ್ಯಾರಿ ಫುಲ್ ತೋರಿಸ್ಬಿಡ್ತೀನಿ ಫಸ್ಟ್ ನಿಮಗೆ ನಮ್ಮ ಅಪ್ಪಾಜಿ ಬರೋಷ್ಟರಲ್ಲಿ. ಈ ಥರ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಇದೊಂದು ನನ್ನ ತಂಗಿ ಸರ ಹಾಕ್ಕೊಂಡು ಈ ಥರ ಗ್ರೀನ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ. ಮೆರೂನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಈ ಥರ ಪಿನ್ ಮಾಡಿದ್ದೀನಿ. ಸೊ ಈ ಸೀರೆನ ನಾನು ತುಂಬ ಸಲ ಹೇಳಿದ್ದೀನಿ. ನನ್ನ ಸಬ್ಸ್ಕ್ರೈಬರು ಅಕ್ಕ ನಾನು ಬೆಂಗ್ಳೂರಿಗೆ ಹೋದಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಅವರೇ ಮನೆಗೆ ಬಂದು ಕೃತುಗೆ ಬ್ಯಾಗು, ಕೃತುಗೆ ಡ್ರಾಯಿಂಗ್ ಬುಕ್ಸು, ನನಗೆ ಸೀರೆ ಎಲ್ಲ ಕೊಟ್ಬಿಟ್ಟು ಹೋಗಿದ್ದರು. ಸೊ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೊ ಮಚ್. ನೀವು ಕೊಟ್ಟಿರೋ ಸೀರೆನ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸಿ ಹಾಗೇ ಇಟ್ಟಿದ್ದೆ, ಹಾಕೊಳ್ಳೋಕೆ ಟೈಮೇ ಆಗಿರಲಿಲ್ಲ. ಇವತ್ತು ನಮ್ಮ ಮನೆ ದೇವ್ರಿಗೆ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಖುಷಿಯಾಗಿ. ಸೊ ನೀವು ಕೊಟ್ಟಿರೋ ಸೀರೆನ ಇವತ್ತು ಹಾಕಿದ್ದೀನಿ. ನೀವು ಈ ವಿಡಿಯೋನ ನೋಡ್ತಾ ಇರ್ತೀರಾ ಅಂತ ಗೊತ್ತು. ಸೊ ಹೇಗೆ ಕಾಣ್ತಾ ಇದ್ದೀನಿ ಈ ಸೀರೆಲಿ ಅಂತ ಹೇಳಿ ಕಮೆಂಟ್ ಮಾಡಿ. ಯಾವಾಗಲೂ ಯೂನಿಫಾರ್ಮ್ ಸೀರೆ ಹಾಕೊಂಡು ನನಗೆ ಬೇಜಾರಾಗೋಗಿತ್ತು. ಡ್ರೆಸ್ ಹಾಕೋದು ಅಪರೂಪ, ಅದರಲ್ಲೂ ಈ ಥರ ಕಲರ್ ಸೀರೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗೋದು ಅಪರೂಪ ಆಗಿದೆ. ನಾವೆಲ್ಲ 4 ಗಂಟೆ ರಾತ್ರಿಗೇ ಎದ್ದು ಸ್ನಾನ ಮಾಡಿಕೊಂಡೆ. ನನ್ನ ಕೂದಲು ಕೂಡ ಇನ್ನೂ ಆರಿಲ್ಲ, ನೀವು ನೋಡ್ತಾ ಇರ್ಬೋದು, ಹಸಿ ಕೂದಲು. ಅದಕ್ಕೆ ನಮ್ಮಮ್ಮ ಅಯ್ಯೋ ನಾನು ಹೆದ್ರುವುದೇ ಏನಿದು ಅಂತ ಒಳಗಡೆ ಬಂದುಬಿಡ್ತಾ ಅಂತೀನಿ. ನಮ್ಮ ಪಿಂಕಿ ನೋಡಿ, ಇದೇನಿದು ಸೌಂಡು, ಒಂಥರ ಉಸಿರು ಬಂದಂಗೆ ಆಡ್ತಾ ಇದ್ದಾರೆ, ನಾಯಿ ಬಂದುಬಿಡ್ತಾ ಅಂತ ಹೆದ್ರೋದೆ. ಪಿಂಕಿಲಿ ನೋಡಿದ್ರೆ ಆಟ ಆಡ್ತಾವಳೆ ಬಲೂನ್ ತೊಗೊಂಡು. ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕಂದರೆ 2 ಬಸ್ ಚೇಂಜ್ ಮಾಡಿ ಎಲ್ಲ ಹೋಗಬೇಕು ಅಂತ. ಬೆಟ್ಟ ಹತ್ತಬೇಕು, ನಿಮಗೆ ಗೊತ್ತು ಈ ಬಿಸಿಲಲ್ಲಿ ನಾವು ಹತ್ತೋದೇ ಕಷ್ಟ. ನಮ್ಮ ಅವ್ರಿಗೆ ಬೇರೆ ಫುಲ್ ವಯಸ್ಸಾಯ್ತು, ಎನರ್ಜೆಟಿಕ್ ಆಗಿದ್ದಾರೆ, ಬಟ್ ಆಗೋದಿಲ್ಲ, ನಮ್ಗಳಿಗೆ ಆಗಲ್ಲ, ಹುಡುಗಿರಿಗೆ ಆಗಲ್ಲ. ಅದಕ್ಕೆ ಅವ್ರನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ.
ಅದ್ರಲ್ಲ ಇನ್ನು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಇನ್ನೊಂದು ಬೆಟ್ಟಕ್ಕೆ ಹೋಗೋ ವ್ಲಾಗ್ ಮಾಡಬೇಕಲ್ವ ನಾನು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಏನಿಲ್ಲ. ಇಟ್ಸ್ ಓಕೆ, ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನೇನಿಲ್ಲ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ವ್ಲಾಗಿಗೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತೀನಿ. ಸೊ ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಬೇಗ 10K ಆಗ್ಬಿಡಲಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೀರೆ ನನಗೆ ಹೇಗೆ ಕಾಣ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ, ಪಾನ್ಸ್ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಪೌಡ್ರ್ ಹಾಕ್ಕೊಂಡು ಒಂದು ಲಿಪ್ಟಿಕ್ ಹಾಕ್ಕೊಂಡಿದ್ದೀನಿ. ಸ್ಟಿಕ್ಕರ್ ಕೂಡ ನಂಗೆ ಸಿಕ್ಕಲಿಲ್ಲ, ಅದಕ್ಕೆ ಈ ಥರ ಗ್ರೀನ್ ಕಲರ್ ಸ್ಟಿಕ್ಕರ್ ಹಾಕಿದ್ದೀನಿ. ಬಿಸಿಲಿಗೆ ಏನಾದರೂ ಸ್ವೆಟ್ಟಾಗಿ ಸ್ಟಿಕ್ಕರ್ ಏನಾದ್ರು ಬಿದ್ದೋದ್ರೆ ಐರ್ಲೈನರ್ ಇರಲಿ ಹಣೆಯಲ್ಲಿ ಅಂತೇಳಿ ಐರ್ಲೈನರ್ ಹಾಕಿದ್ದೀನಿ. ಇದೊಂದು ಬಳೆನ ಈ ಥರ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟೇನೆ. ಸೊ ಬೆಟ್ಟದಲ್ಲಿ ಸಿಗೋಣ ಎಲ್ರೂ ಅಂತ ಹೇಳ್ತಾ ಇವಾಗ ಏನು ಮಾಡ್ತಾ ಇದ್ದೀನಿ. ಬಾಯ್.